ಡಿಸಿಎಂ ಡಿಕೆ ಶಿವಕುಮಾರ್ ಪಿಎಸ್ ಕಾರು ಭೀಕರ ಅಪಘಾತಕ್ಕೀಡಾಗಿದೆ. ಕಾರು ಗುದ್ದಿದ ರಭಸಕ್ಕೆ ಬೈಕ್ ಸವಾರನೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ಕಾರು ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಸವದತ್ತಿಯ 30 ವರ್ಷದ ಮಂಜುನಾಥ್ ಬೈರ್ನಟ್ಟಿ ದುರ್ಮರಣಕ್ಕೀಡಾಗಿದ್ದಾನೆ. ಅಪಘಾತದ ರಭಸಕ್ಕೆ ಪಲ್ಟಿಯಾಗಿದೆ. ಪಿಎಸ್ ರಾಜೇಂದ್ರ ಪ್ರಸಾದ್ ಅವರ ಕಾರು ಹರ್ಷ ಸಕ್ಕರೆ ಕಾರ್ಖಾನೆಗೆ ಕೆಲಸಕ್ಕೆ ಅಂತ ಮಂಜುನಾಥ್ ಅವರು ಹೊರಟಿದ್ರು. ಮಂಜುನಾಥ್ ತಲೆ ಭಾಗಕ್ಕೆ ಗಂಭೀರವಾಗಿ ಗಾಯ ಆಗಿ ಸ್ಥಳದಲ್ಲೇ ಆತ ಸಾವನ್ನಪ್ಪಿದ್ದಾನೆ. ಮತ್ತೊಂದು ಕಡೆ ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ಕಾರು ಡಿಕ್ಕಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಹೊರವಲಯದಲ್ಲಿ 30 ವರ್ಷದ ಮಂಜುನಾಥ್ ಬೈರ್ನಟ್ಟಿ ಸಾವನ್ನಪ್ಪಿರುವಂತಹ ಬೈಕ್ ಸವಾರ ಅಂತ ಗೊತ್ತಾಗಿದೆ. ಮೃತ ಮಂಜುನಾಥ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಹರ್ಷ ಸಕ್ಕರೆ ಕಾರ್ಖಾನೆ ಏನಿದೆ ಅಲ್ಲಿ ಕೆಲಸಕ್ಕೆ ಅಂತ ಹೊರಟಿದ್ರು. ಅತ್ತ ರಾಜೇಂದ್ರ ಪ್ರಸಾದ್ ಕಾರು ಯಲ್ಲಮ್ಮನ ದರ್ಶನ ಪಡ್ಕೊಂಡು ವಾಪಸ್ ಆಗುವಾಗ ಈ ಒಂದು ಆಕ್ಸಿಡೆಂಟ್ ನಡೆದಿದೆ. ಕಾರು ಗುದ್ದಿದ ರಭಸಕ್ಕೆ ಮಂಜುನಾಥ್ ತಲೆಗೆ ಪೆಟ್ಟು ಬಿದ್ದು ಆತ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾನೆ. ರಾಜೇಂದ್ರ ಪ್ರಸಾದ್ ಹಾಗೂ ಕಾರು ಚಾಲಕನಿಬ್ಬರಿಗೂ ಕೂಡ ಗಾಯಗಳಾಗಿದ್ದು ಧಾರವಾಡ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ರಾಜೇಶ್ ಹೋಗಾರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ರಾಜೇಶ್, ಎಷ್ಟೊತ್ತಿಗೆ ಆಕ್ಸಿಡೆಂಟ್ ನಡೀತು, ಆಮೇಲೆ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಎಸ್ ಪ್ರಭುದು, ಏನಂತಂದ್ರೆ ಡಿಕೆ ಶಿವಕುಮಾರ್ ಆಪ್ತ ಕಾರ್ಯದರ್ಶಿ ಅಂತ ರಾಜೇಂದ್ರ ಪ್ರಸಾದ್ ಅವರು ಇವತ್ತು ಸವದತ್ತಿಯ ಯಲ್ಲಮ್ಮ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿರ್ತಾರೆ. ದರ್ಶನವನ್ನ ಮುಗಿಸಿ ವಾಪಸ್ಸು ಬೆಳಗಾವಿಗೆ ಬರುವಂತ ಸಂದರ್ಭದಲ್ಲಿ ಸವದತ್ತಿಯ ಹೊರಭಾಗದಲ್ಲಿ ಏನು ಎದುರಿಗೆ ಬರುವಂತ ಏನು ಬೈಕ್ ಸವಾರರಿಗೆ ಏಕಾಏಕಿ ಗುದ್ದಿರ್ತಕ್ಕಂಥದ್ದು. ಸ್ಥಳದಲ್ಲಿ ಏನಂತಂದ್ರೆ ಬೈಕ್ ಸವಾರ ಸಾವನ್ನಪ್ಪಿರ್ತಕ್ಕಂಥದ್ದು. ಆತ ಏನಂತಂದ್ರೆ ಬೆಳಗಾವಿಯಿಂದ ಏನು ಸವದತ್ತಿಯಿಂದ ಏನು ಸವದತ್ತಿಯ ಹೊರಭಾಗದಲ್ಲಿರುವಂತಹ ಹರ್ಷ ಶುಗರ್ಗೆ ಕೆಲಸಕ್ಕೆ ಅಂತ ಹೋಗ್ತಿರ್ತಾನೆ. ಸೊ ಈ ನಿಟ್ಟಿನಲ್ಲಿ ಏಕಾಏಕಿ ಬಂದಂತ ಏನು ಗಾಡಿಗೆ ಗುದ್ದಿ ಸ್ಥಳದಲ್ಲಿ ಆತ ಸಾವನ್ನಪ್ಪಿರ್ತಕ್ಕಂಥದ್ದು. ಆತ ಮಂಜುನಾಥ್ ಅಂತ ಈಗ ಸದ್ಯ ಹೆಸರು ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯ ರಾಜೇಂದ್ರ ಪ್ರಸಾದ್ ಅವರು ಕೂಡ ಗಾಯಗಳು ಕೂಡ ಆಗಿದಾವೆ. ಅವರ ಕಾರ್ ಚಾಲಕಗೂ ಕೂಡ ಸಾಕಷ್ಟು ಗಾಯಗಳು ಆಗಿದಾವೆ. ಸದ್ಯ ರಾಜೇಂದ್ರ ಪ್ರಸಾದ್ ಅವ್ರನ್ನ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ಕೂಡ ಈಗ ಸದ್ಯ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಅಲ್ಲಿನ ಏನು ಸ್ಥಳೀಯ ಸವದತ್ತಿ ಪೊಲೀಸರು ಕೂಡ ಮಾಡಿದ್ದಾರೆ. ಪ್ರಭುದೇವ್, ರಾಜೇಶ್, ಏನ್ ಕಾರಣ ಅಪಘಾತಕ್ಕೆ ಅಂತ ಅಂದ್ರೆ ಓವರ್ ಸ್ಪೀಡಲ್ಲಿ ಇದ್ರಾ ಅಥವಾ ಬ್ರೇಕ್ ಫೇಲ್ಯೂರ್ ಆಗಿತ್ತಾ? ಏನ್ ಕಾರಣ, ಅದೇನಾದ್ರೂ ಗೊತ್ತಾಯ್ತಾ? ರೀಸನ್ ಏನಕ್ಕೆ ನಡೀತು ಆಕ್ಸಿಡೆಂಟ್ ಅಂತ? ಸದ್ಯ ಮೇಲ್ನೋಟಕ್ಕೆ ಈಗ ಕಂಡು ಬರ್ತಾ ಇರ್ತಕ್ಕಂಥದ್ದು, ಈತ ಹರ್ಷ ಶುಗರ್ಸ್ ಏನು ಕೆಲಸ ಮಾಡ್ತಾ ಇದ್ದ, ಏನು ಮಂಜುನಾಥ, ಈತ ವಾಪಸ್ಸು ಸವದತ್ತಿಗೆ ಬರ್ತಾ ಇದ್ದ. ಏನು ಆ ಕಡೆಯಿಂದ ಅಂದ್ರೆ ಸವದತ್ತಿಯಿಂದ ಬೆಳಗಾವಿಗೆ ಬರುವಂತ ಮಾರ್ಗ ಮಧ್ಯೆ ಏನಂತಂದ್ರೆ ಏಕಾಏಕಿ ಬೈಕ್ ಸವಾರನಕ್ಕೆ ಸ್ಪೀಡ್ ಆಗಿ ಇರತಕ್ಕಂಥದ್ದು. ಅಲ್ಲಿ ಒಂದು ಏನು ಕರ್ವಿಂಗ್ ಇದೆ. ಆ ಕರ್ವಿಂಗ್ ಹೊಳಿಸುವಂತ ಸಂದರ್ಭದಲ್ಲಿ ಏಕಾಏಕಿ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಂತ ಬೈಕ್ ಸವಾರ ಏಕಾಏಕಿ ಹೋಗಿ ಏನು ಕಾರ್ಯದರ್ಶಿ ಆದಂತ ರಾಜೇಂದ್ರ ಪ್ರಸಾದ್ ಕಾರಿಗಳಿಗೆ ಗುದ್ದಿದ್ದಾನೆ. ಸದ್ಯ ಗುದ್ದಂತ ರಭಸಕ್ಕೆ ಸ್ಥಳದಲ್ಲೇ ಆತ ಸಾವನ್ನಪ್ಪಿರ್ತಕ್ಕಂಥದ್ದು. ಹೀಗಾಗಿ ಮೇಲ್ನೋಟಕ್ಕೆ ಸದ್ಯ ಪೊಲೀಸರು ಕೂಡ ವಿವಿಧ ಆಯಾಮಗಳಲ್ಲಿ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಯಾರು ಅಂದ್ರೆ ಈ ಕಡೆ ಭಾಗದಿಂದ ಕಾರು ಸ್ಪೀಡ್ ಆಗಿತ್ತು ಅಥವಾ ಬೈಕ್ ಸ್ಪೀಡ್ ಆಗೋ ನಿಟ್ಟಿನಲ್ಲಿ ಕೂಡ ಆಯಾಮದಿಂದ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಭುದೇವ್, ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.